ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ನೋಡಿ, KCET 2024 ಪರೀಕ್ಷೆ ಕುರಿತು ಈಗ ಕರ್ನಾಟಕ ಎಜುಕೇಷನ್ ಬೋರ್ಡ್ ಕಡೆಯಿಂದ ಅಪ್ಡೇಟ್ಸ್ ಆದರೆ ಬರ್ತಿದ್ದಾವೆ. ಇಲ್ಲಿ ನಿಮಗೆ CET ಪರೀಕ್ಷೆಯಲ್ಲಿ ಏನೊಂದು ಔಟ್ ಆಫ್ ಸಿಲೆಬಸ್ ಕ್ವಶನ್ಸನ್ನು ಕೊಟ್ಟಿದ್ದರು. ಇದರ ರಿಲೇಟೆಡ್ ನೆನ್ನೆ ಒಂದು ಮೀಟಿಂಗನ್ನು ಆದರೆ ನಡೆಸಿದ್ರು ಇಲ್ಲಿ ಕರ್ನಾಟಕ ಎಜುಕೇಷನ್ ಬೋರ್ಡ್ ಕಡೆಯವರು. ಆ ಒಂದು ಸಭೆಯಲ್ಲಿ KE ಅವರು ಆ್ಯಂಡ್ ಹಾಗೇನೂ ಸಹ ಜೊತೆಗೆ ಒಂದು ಎಕ್ಸ್ಪರ್ಟ್ ಟೀಮನ್ನು ಕಂಡಕ್ಟ್ ಮಾಡಿದರು. ಆ ಒಂದು ಎಕ್ಸ್ಪರ್ಟ್ ಟೀಮ್ ಅವರು ಸೇರಿ ಈಗ ಆ ಒಂದು ಸಭೆಯಲ್ಲಿ ಎಲ್ಲ ಡಿಸ್ಕಷನ್ ಆದಮೇಲೆ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ ಕರ್ನಾಟಕ ಎಜುಕೇಷನ್ ಬೋರ್ಡ್ ಅವರು. ಏನು ನಿರ್ಧಾರ ತಗೊಂಡಿದ್ದಾರೆ ಅಂತ ಅಂದರೆ, ನಿಮಗೆ ಈಗ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಏನು ಕೊಟ್ಟಿದ್ದಾರೆ, ಈ 4 ಸಬ್ಜೆಕ್ಟ್ಸಲ್ಲಿ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಏನು ಕೊಟ್ಟಿದ್ದಾರೆ ಆ ಒಂದು ಕ್ವಶನ್ಸನ್ನು ಬಿಟ್ಟು ಉಳಿದ ಕ್ವಶನ್ಸ್ಗಳಿಗೆ ನಿಮಗೆ ಒಂದು ಮೌಲ್ಯಮಾಪನವನ್ನು ನಡೆಸಿ ನಿಮ್ಮ ಒಂದು ರ್ಯಾಂಕಿಂಗನ್ನು ಅನೌನ್ಸ್ ಮಾಡ್ತಾರಂತೆ. ಅದು ಯಾವ ರೀತಿ ಏನು ಅನ್ನೋದನ್ನು ನಾನು ಹೇಳ್ತೀನಿ ನೋಡಿ. ಬಟ್ ಒಂದಂತೂ ಕನ್ಫರ್ಮ್ ಮಾಡಿದ್ದಾರೆ, ಎಕ್ಸಾಮನ್ನು ಆದರೆ ಮಾಡೋದಿಲ್ವಂತೆ. ಬಟ್ ಇಲ್ಲಿ ಗ್ರೇಸ್ ಮಾರ್ಕ್ಸನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾವ ಒಂದು ಕ್ವಶನ್ಸ್ಗೆ ಗ್ರೇಸ್ ಮಾರ್ಕ್ಸನ್ನು ಕೊಡ್ತಾರಂತ ಅಂದರೆ, ಸಿಲೆಬಸ್ಸಲ್ಲಿರುವಂತಹ ಕ್ವಶನ್ಸು ಯಾವುದಾದ್ರೂ ಕ್ವಶನ್ ಪೇಪರಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದ್ರೆ ಇಂತಹ ಕ್ವಶನ್ಸ್ಗಳಿಗೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಆದರೆ ಸಿಗುತ್ತೆ. ಬಟ್ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ಗಳಿಗೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಆದರೆ ಸಿಗೋದಿಲ್ಲ. ಓಕೆನಾ? ಔಟ್ ಆಫ್ ಸಿಲೆಬಸ್ಸಲ್ಲಿ ಕೊಟ್ಟಿರುವಂತಹ ಕ್ವಶನ್ಸನ್ನು ನೆಗ್ಲೆಕ್ಟ್ ಮಾಡಿ ಉಳಿದಿರೋ ಕ್ವಶನ್ಸನ್ನು ಅಷ್ಟೇ ಕನ್ಸಿಡರ್ ಮಾಡಿ ಅದನ್ನು ಮೌಲ್ಯಮಾಪನ ಮಾಡಿ ನಿಮಗೆ ಒಂದು ರ್ಯಾಂಕಿಂಗನ್ನು ಆದರೆ ಅನೌನ್ಸ್ ಮಾಡ್ತಾರೆ. ನೋಡಿ, ಮೊದಲಿಗೆ ಔಟ್ ಆಫ್ ಸಿಲೆಬಸ್ ಎಷ್ಟು ಕ್ವಶನ್ಸ್ ಆಗಿದ್ದಾವೆ, ಯಾವ ಸಬ್ಜೆಕ್ಟಲ್ಲಿ ಅನ್ನೋದನ್ನು ನಾವು ನೋಡೋಣ. ಮೊದಲಿಗೆ ಫಿಸಿಕ್ಸಲ್ಲಿ 9 ಕ್ವಶನ್ಸ್ ಆದರೆ ಆಗಿದ್ದಾವೆ. ಆ್ಯಂಡ್ ಕೆಮಿಸ್ಟ್ರಿಯಲ್ಲಿ 15 ಕ್ವಶನ್ಸು ಔಟ್ ಆಫ್ ಸಿಲೆಬಸ್ ಆಗಿರೋದು. ಆ್ಯಂಡ್ ನೆಕ್ಸ್ಟು ಮ್ಯಾಥ್ಸಲ್ಲಿ 15 ಆಗಿದೆ. ಆ್ಯಂಡ್ ಜೊತೆಗೆ ಬಯಾಲಜಿಯಲ್ಲಿ 11 ಪ್ರಶ್ನೆಗಳಾದರೆ ಆಗಿದೆ. ನೋಡಿ, ನಿಮಗೆ ಟೋಟಲ್ ಆಗಿ 240 ಪ್ರಶ್ನೆಗಳಿಗೆ ಆದರೆ ಈ ಒಂದು ಎಕ್ಸಾಮನ್ನು ನಡೆಸಿರುವಂಥದ್ದು. ಅದರಲ್ಲಿ 4 ಸಬ್ಜೆಕ್ಟಲ್ಲಿ ಸೇರಿ 50 ಅಂಕಗಳಿಗೆ ಔಟ್ ಆಫ್ ಸಿಲೆಬಸ್ ಆದರೆ ಕೊಟ್ಟಿದ್ದಾರೆ. ಈಗ ಆ 50 ಅಂಕಗಳನ್ನು ಬಿಟ್ಟು 190 ಕ್ವಶನ್ಸ್ಗೆ ನಿಮ್ಮ ಒಂದು ಮೌಲ್ಯಮಾಪನವನ್ನು ನಡೆಸ್ತಾರೆ. ಓಕೆನಾ? ಈ 190 ಕ್ವಶನ್ಸ್ಗೆ ನಿಮ್ಮ ಒಂದು ಕ್ವಶನ್ಸು ಎಷ್ಟು ಕರೆಕ್ಟ್ ಆಗಿರುತ್ತವೋ ನೋಡಿಕೊಂಡು 190ಗೆ ಎಷ್ಟು ಮಾರ್ಕ್ಸ್ ಬರುತ್ತೋ ನೋಡಿಕೊಂಡು ಅಲ್ಲಿ ನಿಮಗೆ ಒಂದು ರ್ಯಾಂಕಿಂಗನ್ನು ಆದರೆ ಅನೌನ್ಸ್ ಮಾಡ್ತಾರೆ. ಓಕೆನಾ? ಈಗ ನಿಮಗೆ ಟೋಟಲ್ ಮಾರ್ಕ್ಸು 240 ಆಗಿರೋದಿಲ್ಲ. ನಿಮಗೆ ಟೋಟಲ್ ಮಾರ್ಕ್ಸ್ ಬಂದು ಇಲ್ಲಿ 190 ಮಾರ್ಕ್ಸ್ ಆದರೆ ಆಗಿರುತ್ತೆ. ಇಲ್ಲಿ 50 ಮಾರ್ಕ್ಸು ಟೋಟಲ್ 4 ಸಬ್ಜೆಕ್ಟ್ಸಲ್ಲಿ ಸೇರಿ ಔಟ್ ಆಫ್ ಸಿಲೆಬಸ್ ಕೊಟ್ಟಿರುವಂಥದ್ದು. ಆ 50 ಮಾರ್ಕ್ಸು ಯಾರಿಗೂ ಸಹ ಕನ್ಸಿಡರ್ ಮಾಡೋದಿಲ್ಲ. ನಿಮಗೆ ಟೋಟಲ್ ಮಾರ್ಕ್ಸು 190ಯನ್ನು ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಇದು KEA ಕಡೆಯಿಂದ ಬಂದಿರುವಂತಹ ಒಂದು ಅಪ್ಡೇಟ್ಸ್ ಆಗಿರುತ್ತೆ. ಹಾಗಿದ್ರೆ ನಿಮಗೆ ಇಲ್ಲಿ ನೀವು ನೋಡ್ಬೋದು 190 ಪ್ರಶ್ನೆಗಳ ಒಂದು ಆ ಮೌಲ್ಯಮಾಪನವನ್ನು ನಡೆಸಿಕೊಡ್ತಾರೆ. ಅದರಲ್ಲಿ ಈಗ ನಿಮಗೆ ಪ್ರಶ್ನೆಗಳು ಯಾವ ರೀತಿ ಅಂತ ಅಂದರೆ, ಫಿಸಿಕ್ಸಲ್ಲಿ ಟೋಟಲು 51 ಪ್ರಶ್ನೆಗಳು, ಆ್ಯಂಡ್ ಕೆಮಿಸ್ಟ್ರಿಯಲ್ಲಿ 45 ಪ್ರಶ್ನೆಗಳು, ಆ್ಯಂಡ್ ಹಾಗೇನೂ ಸಹ ಗಣಿತದಲ್ಲಿ 45 ಪ್ರಶ್ನೆಗಳು, ಆ್ಯಂಡ್ ನೆಕ್ಸ್ಟ್ ನಿಮಗೆ ಬಯಾಲಜಿಯಲ್ಲಿ 49 ಪ್ರಶ್ನೆಗಳಾದರೆ ಇರ್ತವೆ. ಓಕೆನಾ? ಔಟ್ ಆಫ್ 60 ಕ್ವಶನ್ಸ್ಗೆ ಇಷ್ಟು ಕ್ವಶನ್ಸನ್ನು ಅಷ್ಟೇ ಕನ್ಸಿಡರ್ ಮಾಡ್ತಾರೆ ನಿಮ್ಮ ಒಂದು ಪೇಪರ್ಸ್ ಮೌಲ್ಯಮಾಪನಕ್ಕೆ. ಓಕೆನಾ? ಈಗ ನೀವೇನು ಅರ್ಥ ಮಾಡ್ಕೋಬೇಕು ಅಂತ ಅಂದರೆ, ನೋಡಿ, ಇದು ಸಿಂಪಲ್ ಕಾನ್ಸೆಪ್ಟ್ ಆಗಿರುತ್ತೆ. ಇದು ಎಜುಕೇಷನ್ ಬೋರ್ಡ್ ಕಡೆಯಿಂದ ಬಂದಿರುವಂತಹ ಅಪ್ಡೇಟ್ಸು. ಟೋಟಲ್ ನಿಮಗೆ ಎವ್ರಿ ಸಬ್ಜೆಕ್ಟು 60 ಮಾರ್ಕ್ಸ್ಗೆ ಮಾಡ್ತಾರೆ. ಟೋಟಲ್ 240 ಮಾರ್ಕ್ಸ್ಗೆ CET ಎಕ್ಸಾಮನ್ನು ನಡೆಸಿರುವಂಥದ್ದು. ಅದರಲ್ಲಿ 50 ಮಾರ್ಕ್ಸು ಔಟ್ ಆಫ್ ಸಿಲೆಬಸ್ ಕೊಟ್ಟಿರೋದ್ರಿಂದ ಆ ಒಂದು 50 ಮಾರ್ಕ್ಸನ್ನು ಎಲ್ರಿಗೂ ಸಹ ನೆಗ್ಲೆಕ್ಟನ್ನು ಮಾಡಿ ನಿಮ್ಮ ಒಂದು ರ್ಯಾಂಕಿಂಗನ್ನು ಅನೌನ್ಸ್ ಮಾಡೋದಕ್ಕೆ ನಿಮ್ಮ ಒಂದು ಪೇಪರ್ಸ್ ಕರೆಕ್ಷನ್ ಏನು ಮಾಡ್ತಾರೆ ಅದನ್ನು ಔಟ್ ಆಫ್ 190 ಮಾರ್ಕ್ಸ್ಗೆ ಆಗಿರುತ್ತೆ. ಓಕೆನಾ? ನಿಮಗೆ ಔಟ್ ಆಫ್ 40 ಆಗಿರೋದಿಲ್ಲ, ಔಟ್ ಆಫ್ 190 ಮಾರ್ಕ್ಸ್ ಆಗಿರುತ್ತೆ. ಔಟ್ ಆಫ್ 190 ಮಾರ್ಕ್ಸ್ಗೆ ನಿಮ್ಮ ಒಂದು ಮಾರ್ಕ್ಸ್ ಎಷ್ಟು ಬರುತ್ತೋ ನೋಡಿಕೊಂಡು ಅದರ ಬೇಸಿಸ್ ಮೇಲೆ ನಿಮ್ಮ ಒಂದು ರ್ಯಾಂಕಿಂಗನ್ನು ಆದರೆ ಅನೌನ್ಸ್ ಮಾಡ್ತಾರೆ. ಓಕೆನಾ? ಇದು ಕರ್ನಾಟಕ ಎಜುಕೇಷನ್ ಬೋರ್ಡ್ ಅವರು ತಗೊಂಡಿರುವಂತಹ ನಿರ್ಧಾರ ಆಗಿರುತ್ತೆ. ಈ ಒಂದು ನಿರ್ಧಾರ ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು, ಆ್ಯಂಡ್ ಹಾಗೇನೂ ಸಹ ಸ್ಟೂಡೆಂಟ್ಸು ನಿಮಗೆ ಸ್ಯಾಟಿಸ್ಫೈ ಆಯಿತಾ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಯಾಕಂತಂದರೆ ನಿಮ್ಮ ಒಂದು ಒಪಿನಿಯನ್ ತುಂಬಾ ಮ್ಯಾಟರ್ ಆಗುತ್ತೆ. ಇದು ಇವತ್ತಿನ ಅಪ್ಡೇಟ್ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.